ಎಂತ ಸೌಭಾಗ್ಯ ಅಂತಂದ್ರೆ ನೀವು ಬಿಗ್ ಬಾಸ್ಗೆ ಹೋಗಿ ಗಿಲ್ಲಿ ನಟನೆ ಒಂದ್ ರೀತಿ ಭಾವುಕನಾಗಿ ಮಾಡ್ಬಿಟ್ರಿ. ಯಾಕಂದ್ರೆ ಬಂದವರೆಲ್ಲರೂ ಕೂಡ ಒಂದ್ ರೀತಿ ಖುಷಿಯಾಗಿ ಹೋಗ್ತಿದ್ರು, ಆದ್ರೆ ನಿಮ್ಮನ್ನ ನೋಡಿ ಪಾಪ ಭಾವುಕರಾದ್ರು. ನೀವು ಟಾಟಾ ಹಾಕ್ಸ್ಕೊಂಡಿಲ್ಲ, ಅದೊಂದು ಸ್ವಲ್ಪ ತೋರಿಸ್ತೀರಾ ಸರ್? ಅದು ಇದು ಎಷ್ಟು ದಿನ ಆಯ್ತು ಸರ್ ಹಾಕ್ಸ್ಕೊಂಡು ನೀವು ಇಲ್ಲಿಗೆ? 2 ತಿಂಗಳಾಗಿರ್ಬೋದು. 2 ತಿಂಗಳು. ನೀವು ಬಿಗ್ ಬಾಸ್ ಮನೆಗೆ ಹೋಗಕ್ಕಿಂತ ಮುಂಚೆ ಎಷ್ಟು ದಿನ ಆಗಿತ್ತು ಹಾಕ್ಸ್ಕೊಂಡು ನೀವು? 10 ಡೇಸ್ ಆಗಿತ್ತು. ಬೆಂಗಳೂರಲ್ಲಿ ಹಾಕ್ಸಿರೋ ಸರ್ ಇದು? ಬೆಂಗಳೂರಲ್ಲಿ ಹಾಕ್ಸಿರೋ. ಇಷ್ಟು ಕರೆಕ್ಟಾಗಿ ಹಾಕೋರಲ್ಲ ಅವರು, ಎಷ್ಟು ಎಕ್ಸ್ಪರ್ಟ್ಗಳಂತ ಅನ್ಸುತ್ತೆ. 10 ಅವರು ಅಲ್ಲ, 10 ಅವರು ನೀವು ಒಂದು ರೀತಿ ಏನು ಅಂತಂದ್ರೆ ತಾಯಿ ತರ ಹೆರಿಗೆ ಆದಾಗ ಅನುಭವಿಸ್ತಲ್ಲ, ಆ ನೋವು ಅನುಭವಿಸಿದೀನಿ ಅನ್ಸುತ್ತೆ. ಆಗಿದೆ, ಅದು ಬ್ಲಡ್ ಎಲ್ಲ ಬಂದ್ಬಿಟ್ಟಿತ್ತು, ಎಲ್ಲ ತರ ನೋವು ಅನಿಸಿದೆ. ಕಷ್ಟ ಆಗಿದೆಯಲ್ವಾ? ತುಂಬಾ ಆಗಿದೆ. ಆ ಟೈಮಲ್ಲಿ ಕಷ್ಟ ಆದಾಗ ನಿಮ್ಗೆ ಏನು ಬೇಜಾರಾಗ್ಲಿಲ್ವಾ? ಯಾಕೆ ಏನಕ್ಕಾಗುತ್ತೆ ಸರ್, ಅಭಿಮಾನಿನ ಹಾಕ್ಸ್ಕೊಳ್ಳೋಕ್ಕೋಸ್ಕರ ಏನಕ್ಕೆ ಕಷ್ಟ ಆಗುತ್ತೆ? ಅಭಿಮಾನದಿಂದ ಮಾಡಿದ್ರಿ ಅಂದ್ರೆ ಗಿಲ್ಲಿ ಮೊದ್ಲು ಪ್ರೀತಿಗೋಸ್ಕರ ಮಾಡ್ರ ಅಥವಾ ನೀವೇನಾದ್ರು ಬಿಗ್ ಬಾಸ್ ಅಲ್ಲಿ ತೋರಿಸ್ಕೋಬೇಕು, ಗುರುತಿಸ್ಕೋಬೇಕು? ನಾನು ಯಾವ್ದು ಆಸೆ ಇಲ್ಲ ಸರ್, ನಾನು ಆದ್ಮೇಲೆ ಯಾರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ ಸರ್. ನನಗೆ ಅಭಿಮಾನ ಗೊತ್ತು ಅಂತಂದ್ರೆ ನಾನು ಹಾಕ್ಸ್ಕೊಳ್ಳೋದು. ಯಾಕೆ ಅಂದ್ರೆ ನೀವು ಇಡೀ ಕರ್ನಾಟಕದಲ್ಲಿ ಫಸ್ಟ್ ನಮ್ಮ ಪಕ್ಕದಲ್ಲಿ ಕೂತಿರುವಂತ ಮಂಜಣ್ಣವ್ರು ಹೇಳ್ತಾರೆ ಕೋಟಿಗೊಬ್ಬ ಅಂತ ಹೇಳ್ತಾರೆ, ಅವ್ರು ಮಾತಾಡ್ತಾರೆ. ನೀವೇನಂತಂದ್ರೆ ಈ ಟ್ಯಾಟೋ ಅನ್ನೋ ಕಾನ್ಸೆಪ್ಟ್ನೇ ತಂದಿದ್ದೆ ನೀವು. ಒಬ್ಬ ರಿಯಾಲಿಟಿ ಶೋಲ್ ಒಬ್ಬ ವ್ಯಕ್ತಿಗೆ ಬಂದಿದ್ದು, ನೀವಾದ್ಮೇಲೆ ತುಂಬಾ ಜನ ಹಾಕೊಂಡ್ರು. ನಿಮ್ಗೆ ಯಾಕೆ ಈ ತರ ಮನಸ್ಸು ಬಂತು? ಗುರುತಿಸ್ಕೋಬೇಕು ಅಂತಾನೋ ಅಥವಾ ಅಭಿಮಾನದಿಂದ? ನಾನು ಯಾವತ್ತು ಗುರುತಿಸ್ಬೇಕು ಅನ್ನೋದಿದ್ರೆ ನಾನು ಟ್ಯಾಟೋ ಹಾಕ್ಸ್ಕೊಂಡಿದ್ದ ದಿವಸನೇ ವೈರಲ್ ಆಗ್ಬಿಡ್ತಾ ಇದ್ದೆ ನಾನು. ನಾನು ಯಾವತ್ತು ಟ್ಯಾಟೋ ಹಾಕ್ಸ್ಕೊಂಡು ನನ್ನ ಮೊಬೈಲ್ ಅಲ್ಲಾಗ್ಲಿ ಇನ್ನೊಂದಾಗ್ಲಿ ವಿಡಿಯೋ ಮಾಡಿ ಹಾಕೊಂಡಿರ್ಲಿಲ್ಲ ನಾನು. ಟ್ಯಾಟೋ ಕೊಡ್ಸೋರು ವಿಡಿಯೋ ಮಾಡಾದಾಗ ನಮ್ಮ ಮಧುವರು ಕರ್ಸಿ ನನ್ನನ್ನ ಒಂದು ಇದರಲ್ಲಿ ನನ್ನನ್ನು ಗುರುತಿಸಂಗ್ ಮಾಡಿದ್ದು ನಮ್ಮ ಮಧುವರು. RMC ಮಧುವರು. ಹೌದು. ಓಕೆ. ಅಂದ್ರೆ ನೀವು ಅಲ್ಲಿ ಬಿಗ್ ಬಾಸ್ ಮನೆಗೆ ಹೋದ್ರಲ್ಲ ಬ್ರದರ್, ಅಲ್ಲಿ ಬಿಗ್ ಬಾಸ್ ಮನೆಗೆ ಹೋದಾಗ ಅಲ್ಲಿ ಹೋಗದೆ ಒಂದು ಅದೃಷ್ಟ ಅಂತಾರೆ ಎಲ್ರು. ಎಷ್ಟೋ ಜನ ಅಲ್ಲಿ ಹೋಗಿ ಏನೇನೋ ಸರ್ಕಸ್ ಮಾಡ್ತಾರೆ, ಇನ್ನೊಂದು 5-6 ತಿಂಗಳಾದ್ಮೇಲೆ ಏನೇನು ಪಲ್ಟಿ ಹೊಡಿತಾರೆ ಗೊತ್ತಿಲ್ಲ ರೋಡಲ್ಲೆಲ್ಲ ಜನ ಅಲ್ಲಿ ಹೋಗೋಕ್ಕೋಸ್ಕರ. ಆದ್ರೆ ಏನು ಇಲ್ದೇನೆ ನೀವು ಮನ್ಸಲ್ಲ ಗೊತ್ತಿತ್ತ ನಿಮ್ಗೆ ಹೋಗ್ತೀವಿ ಅಂತ? ಅನ್ಕೊಂಡೇ ಇರ್ಲಿಲ್ಲ ನಾನು ಹೋಗ್ತೀನಿ. ನಾನು ಅನ್ಕೊಂಡೇ ಇರ್ಲಿಲ್ಲ, ನಾನು ಬಿಗ್ ಬಾಸ್ ಮನೆಯವ್ರಿಗೆ ಹೋಗ್ತೀನಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಏನು ಅನ್ಎಕ್ಸ್ಪೆಕ್ಟೆಡ್ ಬಂತು, ಹೋಯ್ತು. ನಿಮ್ಗೆ ಏನ್ ಫೋನ್ ಬಂದಿತ್ತಾ ಅಥವಾ ಏನೋ ಆಯ್ಕೆ ಮಾಡಿದ್ರೆ ನಿಮ್ಮನ್ನ ಹೆಂಗ್ ಗುರ್ತಿಸಿದ್ರು? ಟ್ಯಾಟೋ ಹಾಕೊಂಡಿದ್ರು. ನನ್ನ ಹೆಂಗ್ ಗುರ್ತಿದ್ರು ಅಂತ ಗೊತ್ತಿಲ್ಲ ನನ್ಗೆ ಅದು. ಆಮೇಲೆ ನಮ್ಮ ಇವ್ರಿಗೆ ಅವ್ರ ಗಿಲ್ಲಿಯವ್ರ ಅಣ್ಣ ಇದಾರಲ್ಲ ನರೇಂದ್ರ ಅವ್ರಿಗೆ, ಅವ್ರಿಗೇನೋ ಫೋನ್ ಮಾಡಿ ಹೇಳಿದ್ರಂತೆ, ಅವ್ರೊಬ್ಬರಿಗೆ ಇನ್ವೈಟ್ ಮಾಡಿ ಅವ್ರಿಗೆ ಹೇಳಿ ಅಂತ. ಅದರಿಂದ ನಮ್ಮ ಮಧುವರು ಗೊತ್ತಾಗಿ ಮತ್ತೆ ನಮ್ಮ ಸಂತೋರ್ನ ಕರೆಸಿ. ನಿಮ್ಗೆ ಯಾರು ಫೋನ್ ಮಾಡಿಲ್ಲ? ನಾನೇ ಡೈರೆಕ್ಟ್ ಆಗಿ ಯಾರು ಮಾಡಿಲ್ಲ ಸರ್. ಅಂದ್ರೆ ನಿಮ್ಗೆ ಟ್ಯಾಟೋ ಹಾಕ್ಸ್ಕೊಂಡಿರೋದು ಅವ್ರಿಗೆ ಹೇಗೆ ಗೊತ್ತಾಗಿ ನಿಮಗೆ ಇನ್ಫಾರ್ಮ್ ಮಾಡಿದ್ರು? ಅವತ್ತು ನೀವು ಹೋಗಿದ್ರಿ ಅಲ್ಲಿಗೆ ಅವ್ರ ಜೊತೆ. ಅಲ್ಲಿ ಹೋದಾಗ ನಿಮ್ದು ಏನ್ ಅನ್ನಿಸ್ತು ಬ್ರದರ್? ಯಾಕಂದ್ರೆ ಒಬ್ಬ ಮೆಕ್ಯಾನಿಕ್ನ ಕರ್ಕೊಳ್ಳಿ ಅಂತ ಜನ ಬಡ್ಕೋತಿದ್ರು, ನೀವು ಕೇಳ್ದಾದ್ರು ಹೋಗ್ಬಿಟ್ಟಿದ್ದೀರಿ. ಎಷ್ಟು ಖುಷಿ ಆಯ್ತು ಒಳಗಡೆ ಹೋಗ್ತಿದ್ದಂಗೆ ನಿಮ್ಗೆ? ಆ ಫೀಲ್ ಅಂದ್ರೆ ತಡೆಯಕ್ಕಾಗ್ಲಿಲ್ಲ, ಅಷ್ಟು ಖುಷಿ ಆಗಿತ್ತು, ಅಷ್ಟು ಸಂತೋಷನೂ ಆಗಿತ್ತು. ಅಂದ್ರೆ ಅಲ್ಲಿ ನಾವು ನಿಂತ್ಕೊಳಕ್ಕೆ ನಾವು ಯಾಕಂತಂದ್ರೆ ಯಾವತ್ತು ಹೋದ್ರಲ್ಲ ಒಂದು ಪ್ರೋಗ್ರಾಮ್ಗಳಿಗೆ ನಾವು ಕೆಲಸ ಆಯ್ತು ನಾವಂತ ಇದ್ವಿ. ಆ ಪ್ರೋಗ್ರಾಮ್ಗೆ ಹೋಗಿದ್ದೆ ಒಂದು ಖುಷಿ. ನನ್ನ ಕೈ ಕಾಲೆಲ್ಲ ಒಂಥರ ನನಗೆ ಅವ್ರು ಗಿಲ್ಲಿಗೆ ಸಾಕಾಗಿಂತ ನನಗೆ ಡಬಲ್ ಆಗಿ ಸಾಕಾಗ್ಬಿಟ್ಟಿತ್ತು. ನನಗೆ ಆತರ ಆಗ್ಬಿಟ್ಟಿದೆ. ಅಲ್ಲ, ಹಾಫ್ ಶರ್ಟ್ ಹಾಕೊಂಡು ಸಖತ್ ಹಾಫ್ ಶರ್ಟ್ ಏನು ಹಾಕಿರ್ಲಿಲ್ಲ ಸರ್, ನಾನು ಹಾಕಿದ್ ಫುಲ್ ಶರ್ಟ್ ಹಾಕಿದ್ದು. ಅಲ್ಲಿರೋ ಗಾರ್ಡ್ಸ್ ಗಳಿದಾರಲ್ಲ ಅವರೇ ಆಫ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಅವರೇ ಇದನ್ನ ಮಾಡ್ಬಿಟ್ಟು ಆಫ್ ಮಾಡ್ಲಿ ಚೆನ್ನಾಗಿ ಕಾಣಲಿ ಅಂತ ಹೇಳಿ ಅದನ್ನ ಒಂದು ಕ್ಯಾಮ್ರಾನೇ ನನ್ನ ಫೋಕಸ್ ಮಾಡಿದ್ರು. ನಿಮ್ಗೆ ಒಂದು ಕ್ಯಾಮ್ರಾ ಇಟ್ಟಿದ್ರು ಸಪರೇಟ್ ಆಗಿ ಒಂದು ಕ್ಯಾಮ್ರಾನೇ ಫೋಕಸ್ ಮಾಡಿದ್ರು. ನೋಡಿ ವೀಕ್ಷಕರೇ, ಬಿಗ್ ಬಾಸ್ ಅಲ್ಲಿ 100 ಕ್ಯಾಮ್ರಾ ಇದೆ. ಆದ್ರೆ ನಮ್ಮ ಶಶಿಕುಮಾರ್ ಅವರಿಗೆ ಒಂದು ಕ್ಯಾಮ್ರಾ ಇಟ್ಟಿದ್ರು, ಅಷ್ಟು ಫೇಮಸ್ ನಿಜವಾಗ್ಲೂ ಕೂಡ. ನನ್ನ ಸೈಡ್ ಕರ್ಸ್ಬಿಟ್ಟು ಒಂದು ಕ್ಯಾಮ್ರಾ ಡೈರೆಕ್ಟ್ ಆಗಿ ನನಗೆ ಒಂದು ಕ್ಯಾಮ್ರಾ, ನಿಮ್ಗೆ ಒಂದು ಫೋಕಸ್ ಆಯ್ತು ಕ್ಯಾಮ್ರಾ. ಬಹಳ ಫೇಮಸ್, ಮೊಳೆನೇ ಫೇಮಸ್ ಮಾಡ್ಬಿಟ್ರಿ ಇವರು. ಮಳವಳ್ಳಿ ತಾಲೂಕಲ್ಲಿ ಮೊಳೆನೇ ಫೇಮಸ್ ಆಗಿ ಮಾಡ್ಬಿಟ್ರು ಸರ್. ಈಗ ನೀವು ಅಲ್ಲಿ ಒಳಗಡೆ ಹೋದಾಗ ಅಲ್ಲೆಲ್ಲ ನೋಡಿದ್ರಿ, ಖುಷಿ ಆಯ್ತು, ಒಂದ್ ರೀತಿ ಹೀರೋ ತರ ಫೀಲ್ ಆಗ್ತಿತ್ತು. ಆದ್ರೆ ನೀವೊಂದು ಗಮನಿಸಿರ್ಬೋದು, ಅಲ್ಲಿಗೆ ಪ್ರತಿ ಒಬ್ಬೊಬ್ರು ಫ್ಯಾಮಿಲಿ ಹೊರಗಡೆ ಕರೆಸಿದಾಗ ಅವ್ರೆಲ್ಲರೂ ಎಂಜಾಯ್ ಮಾಡೋರು, ಅವ್ರ ಜೊತೆ ಡ್ಯಾನ್ಸ್ ಮಾಡೋರು, ಮತ್ತೆ ಒಳಗಡೆ ಹೋಗೋರು. ಆದ್ರೆ ಗಿಲ್ಲಿ ಬಂದ ತಕ್ಷಣ ಡ್ಯಾನ್ಸ್ ಮಾಡ್ದ, ಹೋಗುವಾಗ ತುಂಬಾ ಸೈಲೆಂಟ್ ಆಗಿ ಸಪ್ಕೊಂಡ್ರದ. ಅದಕ್ಕೆ ಕಾರಣನೇ ನೀವು. ಯಾಕೆಂದ್ರೆ ಒಳಗಡೆ ಹೋದಾಗ ನೀವು ನೋಡಿರ್ತೀರಿ, ಸೊ ಅಣ್ಣನ ನಾನು ಮೇಲೆ ಕರೀನಿಲ್ವಲ್ಲ. ಅಲ್ಲಿರುವಂತ ಯಾರು ಕಾವ್ಯ ಕೂಡ ಬೇಜಾರು ಮಾಡ್ಕೊತಾರೆ, ಬಿಗ್ ಬಾಸ್ 10 ಸರಿ ಹೇಳ್ತಾನೆ ಅದನ್ನೇ ಅಂತ. ರಘುವರು ಕೂಡ ಬೇಜಾರು ಮಾಡ್ಕೊಂಡು ಇಡೀ ಪ್ರಪಂಚ ನೋಡಿದೆ. ಆದ್ರೆ ಇಡೀ ಪ್ರಪಂಚದಲ್ಲಿ ನಿಮ್ಮ ಒಬ್ಬನ್ನ ಗಿಲ್ಲಿ ಪ್ರೀತಿಸ್ದಂಗೆ ಕರುಣು ಮರುಕ್ದಂಗೆ ನಿಮ್ಗೆ ಯಾರಿಗೂ ಮಾಡಲಿಲ್ಲ. ಏನು ಗಿಲ್ಲಿಗೂ ನಿಮ್ಗೂ ಅಂತ ಅಟ್ಯಾಚ್ಮೆಂಟು? ಸರ್ ಅಟ್ಯಾಚ್ಮೆಂಟ್ ಏನಿತ್ತಲ್ಲ ಸರ್, ಅಟ್ಯಾಚ್ಮೆಂಟ್ ಏನಾಗಿದ್ರೆ ಯಾವ ತರ ಆಗ್ಬೋದು, ಅಟ್ಯಾಚ್ಮೆಂಟ್ ಆಗ್ಬೋದು. ಒಂದು ಪ್ರೀತಿ ವಿಶ್ವಾಸ ಮೇನ್ ಮುಗಿಸಿ. ನೀವು ಟಿವಿಲಿ ಬಂದು ನೋಡಿದಾಗ ಗಿಲ್ಲಿ ಅಣ್ಣ ನಾನು ಮೇಲೆ ಕರೀನಿಲ್ಲ ಅಂತ ಬೇಜಾರು ಮಾಡ್ಕೊತಿದ್ನೆಲ್ಲ ಕೂತ್ಕೊಂಡು, ನಾವು ಹಳ್ಳಿಗಳಲ್ಲೆಲ್ಲ ಕುಕ್ಕರ್ಗೆಲ್ಲ ಕೂತ್ಕೊತೀವಲ್ಲ, ಹಂಗೆ ಕೂತ್ಕೊಂಡಾಗ ನಿಮ್ಗೆ ಎಷ್ಟು ಫೀಲ್ ಆಗ್ತಿತ್ತು? ಸರ್ ನನಗೊಂದ್ಸತಿ ಹತ್ತೆ ಬಿಟ್ಟಿದ್ದೀನಿ ಮನೆಯಲ್ಲಿ. ನಾನು ಎಷ್ಟು ನನ್ನನ್ನು ಮಿಸ್ ಮಾಡ್ಕೊತಾ ಇದ್ದೀನಿ ಗಿಲ್ಲಿ ಅಂತ ನಾನು ತುಂಬಾ ಸರಿ ಹತ್ತಿದ್ದೀನಿ. ಅಲ್ಲ, ನಿಮ್ಮ ಇದನ್ನ ನೋಡಿ ಆತನಿಗೆ ಏನು ಗೊತ್ತಾಗ್ಲಿಲ್ಲ, ಅದಕ್ಕೆ ಮಾತು ಬರ್ಲಿಲ್ಲ. ಒಳಕ್ ಬಂದಾಗ ಅಣ್ಣನ ಮೇಲೆ ಕರಿಬೇಕಿತ್ತು ಅಂತ. ಎಂತ ಒಂದು ನೋಡಿ, ಹಳ್ಳಿ ಮಗ ಅಂತ, ರೈತರ ಮಗ ಅಂತಾನೆ ಇದಕ್ಕೆ ಇರ್ಬೇಕು. ಆದ್ರೆ ಸರ್ ಇಷ್ಟೆಲ್ಲ ಆಯ್ತು, ಚೆನ್ನಾಗಾಯ್ತು, ಅಲ್ಲಿಂದ ಹೊರಗಡೆ ಬಂದ್ರಿ. ನಿಮ್ಗೆ ಅವತ್ತು ಎಷ್ಟು ಖುಷಿ ಆಯ್ತು ನಿಮ್ಮನ್ನ ನೋಡಿ ಮಾತಾಡಿಸ್ದಾಗ ಗಿಲ್ಲಿ?
ಖುಷಿ ಅನ್ನೋಕಿನ ಅದೇ ಆನಂದ ಬಷ್ಟು ಅಂತ ಹೇಳ್ತಾರಲ್ಲ ಸರ್, ಅದನ್ನ ತಡ್ಕೊಳಕ್ ಆಗಿಲ್ಲ ನಮ್ಮ ಕೈಯಲ್ಲಿ ಇವತ್ತು ಅದೊಂದು ಎಪಿಸೋಡ್ ಹಾಕೊಂಡು ನಾನು ನೋಡ್ತಾನೆ ಇರ್ತೀನಿ ಯಾವಾಗ್ಲೂ. ನೀವು ನೋಡಿದ್ರೆ ಇಡೀ ಕರ್ನಾಟಕ ನೋಡ್ತಾನೆ ಇರುತ್ತೆ ಬಿಡಿ, ಹಂಗಾಗ್ಬಿಟ್ಟದೆ. ಇವತ್ತು ಗಿಲ್ಲಿ ಊರಿನವರು ಎಲ್ಲ ಗ್ರಾಮಸ್ಥರು ಬಂದಿದ್ದಾರೆ. ಇವತ್ತು ನೀವು ಟ್ಯಾಟ ಒಂದು ಹಾಕ್ಸ್ಕೊಂಡು ಗಿಲ್ಲಿ ಪರವಾಗಿ ತುಂಬಾ ಒಂದ್ ರೀತಿ ಗಿಲ್ಲಿ ಗೆಲ್ಗೆ ಸಪೋರ್ಟ್ ಮಾಡ್ರಿ ಅಂತೇಳಿ ನಿಮ್ಗೊಂದು ಸನ್ಮಾನ ಮಾಡಕ್ ಬಂದ್ರೆ ಸನ್ಮಾನ ಆಗಿದೆ. ನಿಮ್ಗೆ ಎಷ್ಟು ಖುಷಿ ಆಗ್ತದೆ ನಿಮ್ಗೆ? ಸರ್ ಆ ಪ್ರೀತಿ ವಿಶ್ವಾಸನ ಸರ್ ನನ್ಗೆ ಬೇಕಾಗಿರೋದು ಇವತ್ತು. ಅದೇ ಬೇಕಾಗಿರೋದು. ಆಸ್ತಿ ಯಾರು ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡೋದು ಕಷ್ಟ ಇದೆ. ಆ ಪ್ರೀತಿಗೋಸ್ಕರ ನಮ್ಗೆ ಇವತ್ತು ನನ್ನ ಕೈಲೇ ಇದೇ ಆಗ್ತಾ ಇಲ್ಲ ನಮ್ಗೆ. ನೋಡಿ ಈ ಕಡೆ ಪಕ್ಕದಲ್ಲಿ ಕೂತಿದ್ರೆ ವೈಟ್ ಅಂಡ್ ವೈಟ್ ಸಿದ್ದರಾಮಯ್ಯ, ಜೂನಿಯರ್ ಸಿದ್ದರಾಮಯ್ಯ ಅಂತಾರೆ ಇದಾರಲ್ಲ, ಅವರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು. ಅಲ್ಲಿ ಪಕ್ಕದಲ್ಲಿ ಕೂತಿರೋರು ನರೇಂದ್ರ ಸ್ವಾಮಿ ಅವ್ರ ಹತ್ರ ಜೊತೆಲಿ ಇರುವಂತವ್ರು. ಇಲ್ಲಿ ಪಕ್ಕದಲ್ಲಿ ಇರೋರು ಮಳವಳ್ಳಿಯ ಒಂದು ಪಾರ್ಥಸಾರಥಿ ಹೋಟ್ಲ್ ಅವರು. ಇವರೆಲ್ಲರೂ ಕೂಡ ಒಂದೆರಡು ಕಾರ್ ತಗೊಂಡು ನಿಮ್ಮನ್ನ ಭೇಟಿ ಮಾಡಿ ಗೌರವಿಸ್ಬೇಕು ಅಂತ ಬಂದವ್ರೆ, ಗೌರವ ಮಾಡಿದ್ದಾರೆ. ನಿಮ್ಗೆ ಎಷ್ಟು ಖುಷಿ ಆಗ್ತದೆ? ಒಬ್ಬ ಮೆಕ್ಯಾನಿಕಲ್ಲಿ ಇವತ್ತು ಇಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದವ್ರೆ, ಅದು ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ ಸರ್. ಇವತ್ತು ಒಬ್ಬ ಮೆಕ್ಯಾನಿಕನ ಗುರುತಿಸಿ ಈ ತರ ಸನ್ಮಾನ ಮಾಡ್ತಾವ್ರೆ ಅಂತಂದ್ರೆ ದರ್ಪುರದವರು ನಂಗೆ ತುಂಬಾ ಖುಷಿ ಆಗ್ತದೆ. ನೀವು ದರ್ಪುರಕ್ಕೆ ಹೋಗಿದ್ರೆ ಒಂದ್ಸಲ? ಹೋಗಿದ್ದೀನಿ ಸರ್, 2 ಸರಿ ಹೋಗಿದ್ದೀನಿ. ಯಾವಾಗ ಹೋಗಿದ್ರಿ ಸರ್? ಇಲ್ಲ, ಗೆಲ್ಲಕ್ಕೂ ಮುಂಚೆ ಒಂದ್ಸರಿ ಹೋಗಿದೆ. ಅವ್ರನ್ನ ಟ್ಯಾಟೋದ ಇದ್ ಮಾಡ್ತದಲ್ಲ, ಅವಾಗ ಒಂದ್ಸರಿ ಹೋಗಿದೆ. ರ್ಯಾಲಿ ದಿನನೂ ಹೋಗಿದ್ದೆ ನಾನು. ರ್ಯಾಲಿ? ಯಾವ ರ್ಯಾಲಿ? ಬಿಗ್ ಬಾಸ್ ವಿನ್ ಆಗಿ ಬಂದ್ರಲ್ಲ ಆ ರ್ಯಾಲಿ ಉತ್ಸವದಲ್ಲಿ ನಾನು ಹೋಗಿದ್ದೆ. ನಾನು ಮಧು ಅವರು ಎಲ್ಲ ಹೋಗಿದ್ದೀವಿ, ನೀವೆಲ್ಲ ಜೊತೆಗೆ ಹೋಗಿ ಸರ್. ಇಷ್ಟೆಲ್ಲ ಮಾಡಿದ್ದೀರಿ ಸರ್. ಅಲ್ಲಿ ಗುರ್ತಿಸಿಕ್ಕಿನ ಗಿಲ್ಲಿಗಿಂತ ನಮ್ಮನ್ನೇ ಜಾಸ್ತಿ ಗುರ್ತಿರೋದು. ಈ RMC ಮಧು ನಮ್ಮನ್ನೇ ಜಾಸ್ತಿ. ಶಶಿಕುಮಾರ್ ಸರ್ಕಲ್ ನಮ್ಮ ಮಳವಳ್ಳಿ ಸರ್ಕಲ್ ಪೊಲೀಸ್ನವ್ರು ಅವರು ಕೇಳ್ಬಿಟ್ರು. ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ, ನಾನು ಯಾರು ಅವ್ರು ಅಂತ ಗೊತ್ತಿಲ್ಲ. ಏ ಕುಮಾರ್ ಹೋಗು ಅಂತ ಕೇಳ್ತಾವ್ರೆ. ನಾನೇ ನಿಮ್ನ ಎಷ್ಟು ಸಾರ್ ಹುಡುಕಿದ್ದೀನಿ, ಸಿಕ್ಕಿದ್ದೀರಿ. ಇನ್ಮೇಲೆ ಶಿವಕುಮಾರ್ ಬೆಳೆಸಿ ಅವ್ರಿಗೆ ಮೊಳೆ ಮೊಳೆ RMC ಗಿಲ್ಲಿ ತ್ರಿಮೂರ್ತಿಗಳು. ಮೊಳೆ RMC ಗಿಲ್ಲಿ ಜನಗಳಿಗೆ ಒಂದು ಮನರಂಜನೆ ಕೊಟ್ಟಿದ್ದೇವೆ. ಅನ್ನದಾನ ಪ್ರಭು ಅವ್ರನ್ನ ಈ ವಿಚಾರ ಅನ್ನದಾನ ಪ್ರಭುನ ತಗೊಳ್ಳೋದು ಬೇಡ. ಅವ್ರು ಮಾಡಿರೋದು ಒಳ್ಳೆ ಕೆಲಸ ಆಗ್ತಿದೆ ಬ್ರದರ್. ಇಷ್ಟೆಲ್ಲ ಆಯ್ತು ಬ್ರದರ್, ಆದ್ರೆ ಇಷ್ಟೆಲ್ಲ ಮಾಡಿ ಎಷ್ಟು ಜನಮನ್ನಣೆ ಪಡೆದ್ಬಿಟ್ರಿ ಅಂದ್ರೆ ವಿತಿನ್ 1 ನೈಟ್ ಅಲ್ಲಿ ಬರೀ 10 ನಿಮಿಷದಲ್ಲಿ ಇಡೀ ಪ್ರಪಂಚನಕ್ಕೆ ಪ್ರಸಿದ್ಧಿ ಆಗೋದ್ರೆ ನೀವು. ಆದ್ರೆ ನಿಮ್ದೊಂದು ಕಾಂಟ್ರವರ್ಸಿ ಎಲ್ಲ ಕಡೆ ಓಡಾಡ್ತಾ ಇದೆ. ಏನಂತಂದ್ರೆ ನೀವೇನೋ ಗಿಲ್ಲಿ ನಮ್ಮನ್ನು ಭೇಟಿ ಮಾಡಲಿಲ್ಲ ಅಂತೇಳಿ ಏನೋ ಒಂದು ವಿಡಿಯೋ ನೋಡಿ ಎಲ್ಲ ಕಡೆ ವೈರಲ್ ಆಗ್ತಿದೆ. ಕೆಲವರು ಅಪ್ರಿಸಿಯೇಟ್ ಮಾಡ್ತಾರೆ, ಕೆಲವರು ಬೈತಿದ್ದಾರೆ. ನಿಮ್ಗೆ ಏನ್ ಅನಿಸ್ತು? ಯಾವ ಕಾರಣಕ್ಕೆ ಏನಾಯ್ತು ಅದು ಹೇಳಿ ಸರ್. ನಾನು ಅಲ್ಲಿ ಪರ್ಟಿಕ್ಯುಲರ್ ಆಗಿ ನನ್ನೇ ಮೀಟ್ ಆಗ್ಬೇಕು ಅಂತ ನಾನು ಹೇಳಿಲ್ಲ, ತುಂಬಾ ಹೇಳಿದ್ದೀನಿ. ಅದರಲ್ಲಿ ಕ್ಲಿಕ್ ಮಾಡಿ ಕಟ್ ಮಾಡಿ ಹಾಕೊಂಡಿರೋದು ಜಾಸ್ತಿ ಇದೆ. ಅದರಲ್ಲಿ ನಾನು ಫುಲ್ ವಿಡಿಯೋಸ್ ನಾನು ಅಲ್ಲಿ ಮಾತಾಡಿರೋದ್ರಲ್ಲಿ ಒಂದು ಭಾಗನ ಅಲ್ಲಿ ಹಾಕಿಲ್ಲ. ಅಲ್ಲಿ ಆಗಿರೋದು ಬರೀ ಕ್ಲಿಕ್ ಮಾಡಿ ಹಾಕಿದ್ದಾರೆ. ಇವತ್ತು ನಾನು ಹೇಳಿರೋದು ಪ್ರತಿಯೊಂದು ಇವತ್ತು ನಾನು ಹೇಳೋದು ಸರ್, ನಾನು ಈ ಕ್ಷಣಕ್ಕೂ ನಿಮ್ಗೆ ಹೇಳ್ತಾ ಇರೋದಂತಾನೆ, ಫಸ್ಟ್ ಅಭಿಮಾನಿಗಳು ಮೀಟ್ ಆಗಿ ಅಂತ ನಾನು ಹೇಳಿರೋದಲ್ಲಿ. ನಿಮ್ ಸಪೋರ್ಟರ್ಸ್ ಯಾರಿದ್ದಾರೆ, ತುಂಬಾ ಸಪೋರ್ಟರ್ಸ್ ಮಾಡಿದ್ದಾರೆ. ನಮ್ಮ ಕರ್ನಾಟಕ ಜನ ತುಂಬಾ ಸಪೋರ್ಟರ್ಸ್ ಮಾಡಿದ್ದಾರೆ. ಅಂತವ್ರು ಮೀಟ್ ಮಾಡಿ, ನಮ್ಮ RMC ಮುದವ್ರು ಮೀಟ್ ಮಾಡಿ, ಮತ್ತೆ ನಮ್ಮ ರಕ್ಷಣೆ ವೇದಿಕೆದವರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಆ ವಿಚಾರದಲ್ಲಿ. ಅವ್ರನ್ನ ಅಂತವ್ರು ಮೀಟ್ ಮಾಡಿ, ಮತ್ತೆ ನಮ್ಮ ಯಲಹಂಕ ಗುರು ಅನ್ನೋರು ಇದ್ದಾರೆ, ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವ್ರನ್ನ ನಾವು ಇಂಥವ್ರು ಮೀಟ್ ಮಾಡಿ ಅಂತ ಹೇಳಿದೀನಿ ಹೊರತು ಅದನ್ನ ಯಾವ್ದೂ ಹಾಕಿಲ್ಲ. ಅಂದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ ಸರ್, ಈಗ ಜನ ಹೇಳ್ತಾ ಇರೋದು ಏನು ಅಂತಂದ್ರೆ, ಗಿಲ್ಲಿಗೆ ಗೆದ್ದ ತಕ್ಷಣನೇ ಊಟ ಮಾಡಕ್ ಆಗ್ತಿರುವಂತೆ, ನಿದ್ರೆ ಮಾಡಕ್ ಆಗ್ತಿರುವಂತೆ. ನೀವು ನೋಡಿರ್ಬೋದು ಕನಕಪುರದಲ್ಲಿ ಒಬ್ಬ ಕಳ್ಳನ ಇಬ್ರು ಪೊಲೀಸ್ ದರದಾರ ಎಳ್ಕೊ ಬರ್ತಾರಲ್ಲ, ಹಂಗೆ ಎಳ್ಕೊ ಬರ್ತಿದ್ದಾರೆ. ಆತನೇ ಹೇಳಿದ್ದಾನೆ ಅವನಿಗೆ ಹಲವಾರು ಸಿನಿಮಾ ಅವಕಾಶಗಳಿರ್ಬೋದು, ವೇದಿಕೆ ಕಾರ್ಯಕ್ರಮಗಳಾಗಲಿ, MLA MP ದೊಡ್ಡ ದೊಡ್ಡ ಸ್ಟಾರ್ಗಳು ಇವನ್ನ ಭೇಟಿ ಮಾಡಿ ಒಂದು ಸನ್ಮಾನ ಮಾಡಿ ಕರೀತಿದ್ದಾರೆ. ಬಟ್ ಅವ್ರು ಏನ್ ಮಾಡಿದ್ರು, RMC ಮಧುವರು ಕೂಡ ಫೋನ್ ಮಾಡಿ ಮಾತಾಡಿದ್ರಂತೆ. ಹಿಂಗಿರುವಾಗ ಇವರೆಲ್ಲ ನಮ್ಮನೆಯವರು, ನಮ್ಮೂರವ್ರು, ನಮ್ಮ ಅಣ್ಣ ಅಂತ ಎಲ್ಲೋ ಲೇಟ್ ಆಗಿರ್ಬೋದು ಅಂತ ಗಿಲ್ಲಿ ಊರಿನವ್ರು ಹೇಳ್ತಿದ್ರು ಎಲ್ಲರೂ ಕೂಡ. ಹಂಗಾಗಿ ನೀವೇನಾದ್ರೂ ಹಿಂಗೆ ಈ ತರ ಆಯ್ತಲ್ಲ, ನೀವು ಸ್ವಲ್ಪ ವೆಯ್ಟ್ ಮಾಡ್ಬೇಕಿತ್ತೇನು ಅಂತ ಅನ್ಸುತ್ತೆ. ಜನ ಹೇಳ್ತಾ ಇದ್ರು ಸರ್. ಮಾಡಿದೀನಿ, ವೆಯ್ಟು ಮಾಡಿದೆ. ಅದ್ರಲ್ಲಿ ಏನಂತಂದ್ರೆ ನಿಮ್ಗೊಂದು ಕೆಲವಷ್ಟು ವಿಡಿಯೋಗಳು ತೋರಿಸ್ತೆ ಮಂಜಣ್ಣ ಅವ್ರಿಗೆ. ನಾನು ಹೇಳಿ ಸರ್, ಕೆಲವು ವಿಡಿಯೋಗಳು ತೋರಿಸ್ತೆ, ಅದು ತುಂಬಾ ನನ್ನನ್ನ ನೆಗೆಟಿವ್ ಮಾಡಕ್ಬಿಟ್ರು. ಏನ್ ನೆಗೆಟಿವ್ ಸರ್? ಯಾಕಂದ್ರೆ ನನ್ಗೆ ಅವ್ರ ಅಂತ ಹೇಳ್ತಾ ಇಲ್ಲ, ನಾನು ಇವ್ರದ್ದು ಅಂತ ಹೇಳ್ತಾ ಇಲ್ಲ, ನಮ್ಮ ರೋಡಲ್ಲಿ ಇರೋರೇ ಸ್ವಲ್ಪ ಜನ ಯಾಕಂದ್ರೆ ನೀವು ಒಳ್ಳೆ ತುಂಬಾ ಜನ ನನ್ನ ಕೇಳ್ಬಿಟ್ರು, ಗಿಲ್ಲಿ ಬರ್ತೀನಿ ಅಂತಂದಲ್ಲ, ಬಂದಿಲ್ವಾ ಅಂತಂದ್ರೆ ನಾನು ಒಂದು ಸೆಕೆಂಡ್ ನನ್ನ ಕೆಳಗಡೆ ಓಡಾಡಕ್ಕೂ ಆಗ್ತಾ ಇಲ್ಲ. ಆ ರೇಂಜಿಗೆ ಮಾಡಾಕ್ತಿದ್ರು ನನ್ನ ಜನಗಳು. ಮಾಡೋರಂದ್ರೆ ನೀವು ಗಿಲ್ಲಿ ಎಷ್ಟೇ ಎತ್ತರಕ್ಕೆ ಬೆಳೆದು ಹೆಸರುವಾಸಿ ಆಗ್ಬಿಟ್ಟಿದ್ರೆ ಅದಕ್ಕೆ ಕೇಳ್ತಾನೆ, ಪ್ರತಿಯೊಬ್ರು ನಾನು ಕೇಳ್ತಾನೆ ಇದ್ರು. ಆದ್ರೆ ಫೋನ್ಗಳು ನಿಮ್ಗೆ ವಿಡಿಯೋಸ್ಗಳು ತೋರಿಸ್ತೀನಿ, ಮಂಜಣ್ಣಗೂ ತೋರಿಸ್ತೇನೆ ನಾನು ವಿಡಿಯೋಸ್ಗಳನ್ನ. ಬರ್ತಾನ ಬರಲ್ವಾ ಗಿಲ್ಲಿ, ಏನಣ್ಣ ನೀವು ಒಂದು ರೆಸ್ಪಾನ್ಸಿಬಲ್ ಮಾಡಲ್ಲ, ಮೊಬೈಲ್ ದಿನಕ್ಕೊಂದು 100 ಫೋನ್ಗಳು ಬರ್ತವೆ ನಮ್ಗೆ. ಗಿಲ್ಲಿ ಬಂದ್ರೆ ಹೇಳೋಣ ಬರ್ತೀನಿ ನಾನು ಅಂತ. ನಾವು ಆ ಉದ್ದೇಶದಿಂದ ಹೇಳಿದೀನಿ ಹೊರತು ಗಿಲ್ಲಿನ ನೆಗೆಟಿವ್ ಮಾಡಿ ನಾನು ನಾಳೆ ಬೆಳಿಗ್ಗೆ ಏನು ದೊಡ್ಡವನಾಗ್ಬಿಡಲ್ಲ ಸರ್. ಅದಕ್ಕೋಸ್ಕರ ಹೇಳಿದ್ರೆ ಹೊರತು ನಾನು ಗಿಲ್ಲಿ ನೆಗೆಟಿವ್ ಮಾಡ್ಬೇಕು ಅಂತ ಸರ್. ನಮ್ಮೂರವರು ಅಕ್ಕಪಕ್ಕನೇ ಇರೋದು, ನಾವು ಅವ್ರನ್ನ ನೆಗೆಟಿವ್ ಮಾಡಿ ಬೆಳಿಬೇಕನ್ನೋದೇನೆ. ಅವ್ರು ಇನ್ನೂ ಎತ್ತರಕ್ಕೆ ಬೆಳಿಬೇಕು ಅಂತ ಆಸೆ ಪಡ್ತೀನಿ ಹೊರತು ಅವ್ರನ್ನ ತುಳಿಬೇಕು ಅಂತ ಆಸೆ ಪಡಲ್ಲ ಸರ್. ಇನ್ನೂ ಎತ್ತರಕ್ಕೆ ಬೆಳೆಸ್ತೀವಿ ಬೇಕಂದ್ರೆ
ಅಂದ್ರೆ ಕೆಲಸ ನಿಮ್ಮ ಬೆಳೆಸ್ತೀವಿ. ಅಕ್ಕಪಕ್ಕ ಇರುವಂತ ನಿಮ್ ಫ್ರೆಂಡ್ ಸರ್ಕಲ್ ಅವರು ನಿನ್ನ ಗಿಲ್ಲಿ ಭೇಟಿ ಮಾಡಕ್ ಬರ್ಲಿಲ್ಲ ಅಂತ ಅನ್ನೋದು ನೀವು ಒಂದ್ ರೀತಿ ಮಾನಸಿಕವಾಗಿ ಹಿಂಸೆ ಹಿಂಸೆ ಆಗ್ಬಿಟ್ಟಿದೆ ಸರ್ ಅದು. ಅದಕ್ಕೆ ನೀವು ಒಂದು ಚಾನಲ್ ಮಾತಾಡಿದ್ದು ಅವ್ರೇನು ಕಟ್ ಮಾಡಿ ಹಾಕಿದ್ರ ಅದು ಕಟ್ ಮಾಡಾಕಿದ್ದಾರೆ. ಅದು ಹಾ. ಕ್ಲಿಪ್ ಎಲ್ಲ ತುಂಬಾ ಮಾತಾಡಿದ್ದೀನಿ, ಅದನ್ನ ಕಟ್ ಮಾಡಾಕ್ಬಿಟ್ಟಿದ್ದಾರೆ. ಇರ್ಲಿ ಬ್ರದರ್, ಈಗ ಎಲ್ಲ ಮಾಧ್ಯಮದವರು ಅಂತಂದ್ರೆ ಎಲ್ಲರೂ ಇದ್ದಾರೆ, ಏನೋ ಆಗಿರ್ಬೋದು, ಆದ್ರೆ ಅದನ್ನ ಎಳ್ಕೊಂಡು ಹೋಗೋದು ಬೇಡ. ನೀವು ಈಗ ಮಾಧ್ಯಮ ನೋಡ್ತಾ ಇರುವಂತ ವೀಕ್ಷಕರಿಗೆ ಅಥವಾ ಗಿಲ್ಲಿ ಫ್ಯಾನ್ಸ್ಗೆ, ಗಿಲ್ಲಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಹೇಳಿದ್ರು ಸರ್? ದಯವಿಟ್ಟು ನಾನು ಮಾತಾಡಿರೋ ಮಾತಲ್ಲಿ ರಾಘವ್ ಬೇಜಾರಾಗಿದ್ರೆ ದಯವಿಟ್ಟು ಯಾರೋ ಬೇಜಾರು ಮಾಡ್ಕೊಂಬಿಡಿ. ಯಾಕಂತಂದ್ರೆ ನಾನು ಉದ್ದೇಶಪೂರ್ವಕವಾಗಿ ಯಾವುದನ್ನು ಮಾತಾಡಿಲ್ಲ. ನಾನು ಅಭಿಮಾನಿಗಳು ಮೀಟ್ ಆಗಿಲ್ವಲ್ಲ ಅಂತ ಒಂದೇ ಒಂದು ಕಾರಣ ಕೇಳಿದ್ದೀನಿ ಹೊರತು ಬೇರೆ ಅವ್ರ ಮೇಲೆ ನನಗೆ ಯಾವುದು ದುರಾಭಿಷ ನನಗೆ ಯಾವುದೂ ಇಲ್ಲ. ಅವ್ರು ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಆಸೆ ಪಡ್ತೀನಿ ಸರ್ ನಾನು. ಅಲ್ಲ ನಾವು ಟ್ರಾಫಿ ಇದ್ದೇ ಹಾಕ್ತೀವಿ. ಅವ್ರು ನಾಳೆ ಇದೆಯಲ್ವ, ಒಂದು ನಿಮಿಷ ಆಯ್ತು. ಹಾಂ ಹೇಳಿ ಸರ್. ನೋಡಿ ಚಪ್ಪಾಳೆ ಚಪ್ಪಾಳೆ ಹಾಂ ಹಾಕಿ ಸರ್, ನಿಧಾನ ಇದಕ್ಕೆ ಬನ್ನಿ, ಓಪನ್ ಮಾಡಿ, ಓಪನ್ ಮಾಡಿ ಬರ್ಬೋದು. ಮಾಡಿ ನಿಧಾನಕ್ಕೆ ಮಾಡಿ. ಅವರೇ ಮಾಡಿ ಆ ಕಡೆ ಇರಲಿಲ್ಲ, ಆ ಕಡೆ ಇರಲಿ, ತೆಗಿ ನೀವು ತಿರ್ಸಿ ಸರ್, ಒಂದೇ ಸರಿ ಸೂಪರ್. ನಿಂತ್ಕೊಬಿಡಿ ಸರ್, ನಿಮ್ಗೆ ಬರಬೇಕು. ಶಿವಕುಮಾರ್, ನೀ ಸಾಯಿ ಗಂಡು ಕೂಡ ಈಗ ಇಲ್ಲಿ ಇರ್ತಾನೆ ಚಿನ್ನ, ಚೆನ್ನಾಗಿರ್ತಾನೆ. ಇನ್ನೊಂದು ಕೊಟ್ಬಿಡಿ ಸರ್. ಹೌದು ಸರ್, ಹ್ಞೂ ನಾವೇ ಅರ್ಚಕರ ಆಗೋದು ನಾವೇ, ಆ ದೇವರು ನಮಗೆ ಬೇಕು ಅನ್ನೋ ತಪ್ಪಾಯ್ತದೆ. ಕಟ್ಪಟ್ಟು ಗುಡಿ ಕಟ್ಟಿದೀವಿ, ಪಕ್ಕದಲ್ಲಿರೋ ದೇವ್ರು ಯಾವ ಥರ ಒಳ್ಳೆ ಅದ್ಭುತವಾದ ದೇವರು ಹ್ಞೂ ಅಂದ್ರೆ ಗಿಲ್ಲಿನೇ. ಹ್ಞೂ ಸಾರ್ವಜನಿಕ ಬಿಟ್ಬಿಡಿ, ಪೂಜೆ ಮಾಡ್ಕೊ ಹೋಲಿ. ಕಟ್ಟಿರೋರು ನಮಗೆ ಬೇಕು ಅನ್ನೋದು ತುಂಬಾ ತಪ್ಪಾಯ್ತದೆ ಸರ್. ಒಂದು ನಿಮಿಷ ಬರ್ತಾರೆ. ಗುಡಿ ತಂದೆ ನಮ್ಮ ಕೈಗೆ ಯಾಕಂದ್ರೆ ಎಲ್ಲೋ ಬೆಳೆಸ್ಬಿಡ್ತೀವಿ ಅಂತ ನಮ್ಮ ಗಿಲ್ಲಿ ಗೆಲುವಿಗೋಸ್ಕರ ತುಂಬಾ ಶ್ರಮ ಪಟ್ಟರು. ಒಂದು 3-4 ಅನಾಥಾಶ್ರಮಗಳಿಗೆ ಜೊತೆಗೆ ದೇವಸ್ಥಾನಗಳಲ್ಲಿ ಅನ್ನದಾನ ಮಾಡಿಕೊಂಡು ನಮ್ಮ ಗಿಲ್ಲಿ ಗೆಲುವಿಗೋಸ್ಕರ ತುಂಬಾ ಶ್ರಮ ಪಟ್ಟಿದ್ದಾರೆ. ಅವ್ರಿಗೋಸ್ಕರ ನಮ್ಮ ಮಳವಳ್ಳಿ ದಡ್ಪುರ ಗ್ರಾಮದಿಂದ ನಮ್ಮ ಎಲ್ಲ ಸ್ನೇಹಿತರುಗಳು ಬಂದು ಅವ್ರಿಗೆ ಸನ್ಮಾನ ಮಾಡಬೇಕು ಅಂತೇಳಿ ನಾವು ಇಲ್ಲಿ ತನಕ ಉಳ್ಕೊಂಡು ಬಂದಿದ್ದೀವಿ. ಈ ರಮೇಶ್ ಅಣ್ಣವರ ಸನ್ಮಾನ ಮಾಡೋಕ್ಕೋಸ್ಕರನೇ ನಮ್ಮ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಆದಂಥ ನಮ್ಮ ಮಂಜಣ್ಣವರು, ಹಾಗೆ ನಮ್ಮ ದುನಿಯಾ ಮಂಜಣ್ಣವರು, ಹಾಗೆ ನಮ್ಮ RMC ಮಧು ಅಣ್ಣವರು, ಹಾಗೆ ನಾನು ಇವ್ರನ್ನ ತುಂಬ ಪ್ರೀತಿಯಿಂದ ಹಾಗೆ ತುಂಬ